ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಹಿರಿಯೂರು ಸಮೀಪ ನಡೆದ ಭೀಕರ ಬಸ್ ಅಪಘಾತದಲ್ಲಿ ಹಾಸನ ಮೂಲದ ಇಬ್ಬರು ಯುವತಿಯರು ದುರ್ಘಟನೆಗೆ ಬಲಿ. ಡಿಎನ್ಎ ವರದಿ ನಂತರ ಮೃತದೇಹ ಪೋಷಕರಿಗೆ ಹಸ್ತಾಂತರ. ಮಕ್ಕಳ ಮೃತದೇಹದ ಮುಂದೆ ಪೋಷಕರ ಆಕ್ರಂದನ. ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ. ಯಶಸ್ವಿಯಾಗಿ ನಡೆದ ಹಾಸನ ಜಿಲ್ಲೆಯ ತಾಲೂಕು ಪತ್ರಕರ್ತರ ಸಂಘದ ಚುನಾವಣೆ. ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಸುಗಮವಾಗಿ ಮತದಾನ ಮತ್ತು ಫಲಿತಾಂಶ ಘೋಷಣೆ. ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ. ಸಂಘದ ಕಾರ್ಯ ಚಟುವಟಿಕೆಗಳಿಗೆ ಶುಭಾಶಯಗಳ ಮಹಾಪೂರ. ಚಿತ್ರದುರ್ಗದ ಹಿರಿಯೂರು ಸಮೀಪ ನಡೆದ ಭೀಕರ ಬಸ್ ಅಪಘಾತದಲ್ಲಿ ಸಾವನ್ನಪ್ಪಿದ ಹಾಸನ ಮೂಲದ ಇಬ್ಬರು ಯುವತಿಯರ ಮೃತದೇಹಗಳನ್ನು ಡಿಎನ್ಎ ಪರೀಕ್ಷೆಯ ನಂತರ ಇಂದು ಪೋಷಕರಿಗೆ ಹಸ್ತಾಂತರಿಸಲಾಯಿತು. ಚನ್ನರಾಯಪಟ್ಟಣ ತಾಲೂಕಿನ ನವ್ಯ ಮತ್ತು ಮಾನಸ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡ ಯುವತಿಯರು. ಅಪಘಾತದ ವೇಳೆ ಬಸ್ಗೆ ಬೆಂಕಿ ತಗುಲಿ ಇಬ್ಬರು ಯುವತಿಯರು ಸುಟ್ಟು ಕರಕಲಾಗಿದ್ದರಿಂದ ಗುರುತಿಸುವುದು ಅಸಾಧ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ವೈದ್ಯರು ಡಿಎನ್ಎ ಪರೀಕ್ಷೆ ನಡೆಸಿ ಮೃತದೇಹಗಳ ಗುರುತನ್ನು ದೃಢಪಡಿಸಿದರು. ಮಾನಸ ಅವರ ಮನೆಯ ಮುಂದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಮೃತದೇಹದ ಮುಂದೆ ಮಾನಸ ಅವರ ಫೋಟೋ ಇಟ್ಟು ಕುಟುಂಬಸ್ಥರು ಹಾಗೂ ಬಂಧುಗಳಿಗೆ ಅಂತಿಮ ನಮನ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಗುರುತೇ ಸಿಗದ ಸ್ಥಿತಿಯಲ್ಲಿದ್ದ ಕಾರಣ ವೈದ್ಯರು ಮೃತದೇಹಗಳನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಸಂಪೂರ್ಣ ಮುಚ್ಚಿದ್ದರು. ನವ್ಯ ಅವರ ಮೃತದೇಹವನ್ನು ಪೋಷಕರು ಪ್ರತ್ಯೇಕವಾಗಿ ಅಂತ್ಯಕ್ರಿಯೆ ನಡೆಸಲು ತೆಗೆದುಕೊಂಡು ಹೋಗಿದ್ದು, ಅಂಕನಹಳ್ಳಿಯಲ್ಲಿ ನವ್ಯ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಮಾನಸ ಅವರ ಅಂತ್ಯಕ್ರಿಯೆ ಕಾಳೆನಹಳ್ಳಿ ಸ್ಮಶಾನದಲ್ಲಿ ನಡೆಯಲಿದೆ ಎಂದು ಕುಟುಂಬ ಮೂಲಗಳು ತಿಳಿಸಿವೆ. ಮಗಳ ಮೃತದೇಹಗಳ ಮುಂದೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಈ ದುರ್ಘಟನೆ ಇಡೀ ಹಾಸನ ಜಿಲ್ಲೆಯಲ್ಲಿ ತೀವ್ರ ಶೋಕದ ವಾತಾವರಣ ನಿರ್ಮಿಸಿದೆ. ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳು ಮೃತರ ಕುಟುಂಬಗಳಿಗೆ ಸಾಂತ್ವನ ಸೂಚಿಸಿದ್ದು, ದುರಂತಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಈಗ ನಮ್ಮ ಚಿಕ್ಕಪ್ಪ ಎಕ್ಸ್ಪೈರ್ಡ್ ಆಗಿ 2 ತಿಂಗಳಾಗಿದ್ರು. ಅವರಿಂದ ನಮಗೂ ಸ್ವಲ್ಪ ದುಃಖ ಜಾಸ್ತಿ ಆಗಿತ್ತು. ಇವಾಗ ನಮ್ಮ ಮಗಳು ಅಂದರೆ ನಮ್ಮ ತಮ್ಮನ ಮಗಳು, ನಾನು ಅವ್ರ ದೊಡ್ಡಪ್ಪ ಆಗಬೇಕು. ಈ ಥರ ದುರಂತ ಆಗಿ ನಮಗೆ ತುಂಬ ಮನಸ್ಸಿನ ನೋವು ಆಯ್ತಾ ಇದೆ. ಈಗ ರೀಸೆಂಟಾಗಿ ಮದುವೆ ಫಿಕ್ಸ್ ಆಗಿ ಏಪ್ರಿಲ್ 27-28 ಮದುವೆ ಎಲ್ಲ ನಿಶ್ಚಯ ಆಗಿ ಈ ಜನವರಿ 25ಕ್ಕೆ ನಿಶ್ಚಿತಾರ್ಥ ಇತ್ತು. ಇವರು ಗೋಕರ್ಣ ಮತ್ತು ಶ್ರೀಗಂಧೂರ್ಗೆ ಸ್ನೇಹಿತರುಗಳೆಲ್ಲ ಟ್ರಿಪ್ ಹೋಗ್ಬತ್ತೀವಿ ಅಂತ ಹೋಗ್ಬಿಟ್ಟು ಈ ಥರ ದುರಂತ ಆಗಿ ನಮ್ಗೆ ತುಂಬ ದುಃಖ ಜಾಸ್ತಿ ಆಯ್ತಾ ಇದೆ. ಹೀಗಾಗಿದ್ದು ಬುಧವಾರ ರಾತ್ರಿ ಇವತ್ತು ಬಾಡಿ ಬಂದು ಈ ಥರ ಪರಿಸ್ಥಿತಿ ಆಗಿದೆ. ಇಂಥ ಒಂದು ದುರ್ಘಟನೆ ಯಾರ ತಾಯಿ ತಂದೆಗಳಿಗೂ ಆಗಬಾರ್ದು. ತುಂಬ ಮನಸ್ಸು ನೋವು ಆಯ್ತಾ ಇದೆ. ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಇವಾಗ ನಮಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಫೋನ್ ಮಾಡಿದೆ ನಮಗೆ ಒಂದು ವಾರದಿಂದ ಅಷ್ಟೇ. ನನಗೂ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ, ದೊಡ್ಡಪ್ಪ ಚೆನ್ನಾಗಿದೆಯಾ, ಲವ್ ಮಗಳೇ ಚೆನ್ನಾಗಿದ್ದೀನಿ ಅಂತಲೇ ಹೇಳಿದ್ದೆ ನಾನು. ಆಯ್ತು ದೊಡ್ಡಪ್ಪ ಅಂತ ಹೇಳಿದೆ ಅಷ್ಟೇ. ನಾನು ಒಂದು ವಾರದಿಂದ ಮುಖ ನೋಡಿದ್ದೆ. ಅವಳು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಆಗಿದ್ದಿಲ್ಲ. ಹಂಗಾಗಿ ನಾವಿನ್ನು ಮತ್ತೆ ನೋಡೋಕ್ಕಾಗಲಿಲ್ಲ. ನಾವು ನಿನ್ನೆ ಒಂದು ಹಬ್ಬ ಇತ್ತು ನಮ್ಮೂರಲ್ಲಿ, ನಾಗರ ಪಂಚಮಿ ಹಬ್ಬ ಅಂತ, ಅಲ್ಲಿ ಬರೋಕ್ಕೆ ಅಂತ ಅವರು ಟ್ರಿಪ್ ಮುಗಿಸ್ಕೊಂಡ್ಬರ್ತೀವಿ ಅಂತ ಹೋಗಿದ್ರು. ಬರೋಷ್ಟರಿಂದ ದುರ್ಘಟನೆ ಆಯಿತು. ನಾವು ಹಬ್ಬನ ಮಾಡೋಕ್ಕಾಗಲಿಲ್ಲ. ಅವಳ ಒಂದು ನೆನಪಲ್ಲಿ ನಮಗೆ ತುಂಬ ನೋವಾಯ್ತಾ ಇದೆ. ಕೊನೆ ಟ್ರಿಪ್ಪು ಇದು. ನಾನು ಇನ್ನು ಹೋಗಲ್ಲ, ಮದುವೆ ಆದಮೇಲೆ ನಾನು ಆಮೇಲೆ ಇದು ಈಗ ಲಾಸ್ಟ್ ಟ್ರಿಪ್ ಫ್ರೆಂಡ್ಸ್ ಎಲ್ಲ ಹೋಗ್ಬರ್ತೀವಿ ಅಂತ. ತುಂಬ ಆತ್ಮೀಯ ಗೆಳತಿನೂ ಸೇರಿ ಹೋಗಿದ್ರು. ಚನ್ನರಾಯಪಟ್ಟಣದಲ್ಲಿ ಆತ್ಮೀಯ ಗೆಳತಿ ಅವಳು. ಇವರು ಜೀವ ಒಂದೇ ತಟ್ಟೆಲಿ ಊಟ ಮಾಡ್ತಿರೋಂಥ ಫ್ರೆಂಡ್ಸ್ ಅವರು. ಅವರಿಬ್ಬರೂ ಈ ಥರ ಆಗ್ಬಿಟ್ರು. ಅವ್ರದ್ದು ನಿಶ್ಚಯ ಆಯ್ತು ಮದುವೆ, ನಿಶ್ಚಿತಾರ್ಥ ನಿನ್ನೆ ರೀಸೆಂಟ್ ಆಗೋಗಿತ್ತು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಪರಮೇಶ್ ಅಂತ ನನ್ನ ಹೆಸರು. ಮುಂಜಾಪರ ಅಣ್ಣ ನಾನು, ಮಗಳು ನವ್ಯ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯಾಧ್ಯಕ್ಷ ಟಿವಿ ಶಿವಾನಂದ, ಉಪಾಧ್ಯಕ್ಷ ಎಚ್ಪಿ ಮದನಗೌಡ ಹಾಗೂ ಜಿಲ್ಲಾಧ್ಯಕ್ಷ ಜಿಆರ್ ಕೆಂಚೇಗೌಡರ ಮಾರ್ಗದರ್ಶನ ಮತ್ತು ನಿರ್ದೇಶನದಂತೆ ಹಾಸನ ಜಿಲ್ಲೆಯ ತಾಲೂಕು ಪತ್ರಕರ್ತರ ಸಂಘದ ಚುನಾವಣೆ ಇಂದು ಯಶಸ್ವಿಯಾಗಿ ನೆರವೇರಿತು. ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಜಯ ಬೇರಿ ಬಾರಿಸಿದ ಪದಾಧಿಕಾರಿಗಳಿಗೆ ಅಭಿನಂದನೆಗಳ ಮಹಾಪೂರ ಹರಿದು ಬಂತು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಡಳಿತ ಮಂಡಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಬಿ ಶಿವರಾಜ್,
ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಲಕ್ಷ್ಮಣ್ ಹಾಗೂ ಖಜಾಂಚಿಯಾಗಿ ಲೋಹಿತ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೆಜೆ ಸುರೇಶ್ ಅಧಿಕೃತವಾಗಿ ಘೋಷಿಸಿದರು. ನೂತನ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದು, ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಗಣ್ಯರು ಅಭಿನಂದನೆಯನ್ನ ಸಲ್ಲಿಸಿದರು. ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಬಿ ಶಿವರಾಜ್, ಉಪಾಧ್ಯಕ್ಷರಾಗಿ ಡಾಕ್ಟರ್ ಎಂಸಿ ಕುಮಾರ್ ಹಾಗೂ ಆರ್ ವೆಂಕಟೇಶ್, ಕಾರ್ಯದರ್ಶಿಗಳಾಗಿ ಬಿಎನ್ ಗಣೇಶ್ ಹಾಗೂ ಬೆಳ್ಳಾವರ ದಿನೇಶ್, ನಿರ್ದೇಶಕರಾಗಿ ಬೀಡು ರಮೇಶ್, ರವಿ ಹೊಳ್ಳ, ಜಗದೀಶ್, ವಿಜಯ್ ಕುಮಾರ್, ಸುನಿಲ್ ಪಡವಳಲು, ಆರಾಧ್ಯ ಹಾಗೂ ಚಂದ್ರಶೇಖರ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಬಿಎಲ್ ಲಕ್ಷ್ಮಣ್ ಹಾಗೂ ಪೇಂಟ್ ರವಿ, ಖಜಾಂಚಿ ಸ್ಥಾನಕ್ಕೆ ಲೋಹಿತ್ ಹಾಗೂ ಹರೀಶ್ ನಾಮಪತ್ರ ಸಲ್ಲಿಸಿದರು. ನಡೆದ ಮತದಾನದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಲಕ್ಷ್ಮಣ್ ಹಾಗೂ ಖಜಾಂಚಿಯಾಗಿ ಲೋಹಿತ್ ಅವರು ಅಧಿಕ ಮತಗಳನ್ನು ಪಡೆದು ಜಯಶೀಲರಾದರು. ನಂತರ ಮಾತನಾಡಿದ ಚುನಾವಣಾಧಿಕಾರಿ ಕೆಜೆ ಸುರೇಶ್, ನೂತನ ಆಡಳಿತ ಮಂಡಳಿಗೆ ಅಭಿನಂದನೆ ಸಲ್ಲಿಸಿ ಪತ್ರಕರ್ತರ ಹಿತದೃಷ್ಟಿಯಿಂದ ಅಧ್ಯಕ್ಷ ಬಿಬಿ ಶಿವರಾಜ್ ಅವರ ನೇತೃತ್ವದ ತಂಡ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿ ಎಂದು ಹಾರೈಸಿದರು. ಇಡೀ ಚುನಾವಣಾ ಪ್ರಕ್ರಿಯೆ ಶಾಂತಿಯುತವಾಗಿ ಆರಂಭಗೊಂಡು ಶಾಂತಿಯುತವಾಗಿ ಕೊನೆಗೊಳ್ಳೋದಕ್ಕೆ ಸಹಕರಿಸಿದಂತ ನಮ್ಮೆಲ್ಲರಿಗೂ ಕೂಡ ಮೊದಲಿಗೆ ಧನ್ಯವಾದಗಳನ್ನ. ಇವತ್ತು ನಡೆದಂತ ಚುನಾವಣಾ ಪ್ರಕ್ರಿಯೆಯಲ್ಲಿ ಮೊದಲಿಗೆ ಶಿವರಾಜ್ ಬಿಬಿ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಎಂಸಿ ಕುಮಾರ್ ಮತ್ತೆ ಆರ್ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಇಬ್ಬರು ಸ್ಪರ್ಧಾಳುಗಳು ಕಣದಲ್ಲಿದ್ದರಿಂದ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಬಿಎಲ್ ಲಕ್ಷ್ಮಣ್ ಮತ್ತೆ ರವಿ ಎಸ್ ಅವರು ಸ್ಪರ್ಧೆ ಮಾಡಿದ್ರು. ಚುನಾವಣೆ ಪ್ರಕ್ರಿಯೆ ಮುಗಿದು ಮತ ಎಣಿಕೆ ನಂತರ ಲಕ್ಷ್ಮಣ್ ಬಿಎಲ್ ಅವರು 23 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಅವರ ಪ್ರತಿಸ್ಪರ್ಧಿ ರವಿ ಎಸ್ ಅವರು 12 ಮತಗಳನ್ನು ಪಡೆದಿದ್ದಾರೆ. ಹಾಗೆಯೇ ಖಜಾಂಚಿ ಸ್ಥಾನಕ್ಕೂ ಕೂಡ ಇಬ್ಬರು ಸ್ಪರ್ಧಾಕರಿದ್ದರು, ಯೋಗಿತ್ ಬಿಆರ್ ಮತ್ತೆ ಹರೀಶ್ ಬಿಸಿ ಅವರು. ಮತದಾನ ನಡೆದು ಮತ ಎಣಿಕೆ ನಂತರ ಯೋಗಿತ್ ಬಿಆರ್ ಅವರು 25 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಅವರ ಪ್ರತಿಸ್ಪರ್ಧಿ ಹರೀಶ್ ಬಿಸಿ ಅವರು 12 ಮತಗಳನ್ನು ಪಡೆದಿದ್ದಾರೆ. ಹಾಗೆಯೇ ಕಾರ್ಯದರ್ಶಿಯಾಗಿ ಗಣೇಶ್ ಬಿಎನ್ ಮತ್ತು ದಿನೇಶ್ ಬೆಳ್ಳಾವರ ಅವರು ಅವಿರೋಧವಾಗಿ ಉಳಿದಂತೆ 7 ಕಾರ್ಯಕಾರಿ ಸಮಿತಿ ಸ್ಥಾನಗಳಿಗೆ ಇಬ್ಬರು ರಮೇಶ್, ರವಿ ಹೊಳ್ಳ, ಬಿಎಸ್ ಆರಾಧ್ಯ, ಜಗದೀಶ್ ಬಿಎಂ, ವಿಜಯ್ ಕುಮಾರ್, ಚಂದ್ರಶೇಖರ್ ಮತ್ತು ತೇಜಸ್ ಇವರು 7 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಈ ಮೂಲಕ ನಮಗೆ ತಿಳಿಸಲಿಕ್ಕೆ ಬಯಸ್ತೇವೆ. ಚುನಾವಣಾ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆದಿದ್ದಕ್ಕೆ ನಿಮಗೆ ಹಾಗೆ ಇತರ ಶರಣಾರ್ಥಿಗಳ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ನೂತನ ಅಧ್ಯಕ್ಷ ಬಿಬಿ ಶಿವರಾಜ್ ಮಾತನಾಡಿ, ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಉತ್ತಮ ಹೆಸರು ಗಳಿಸಿದೆ. ಮುಂದಿನ ದಿನಗಳಲ್ಲಿ ಸಂಘದ ಹಿರಿಯರು ಹಾಗೂ ಕಿರಿಯರ ಮಾರ್ಗದರ್ಶನದೊಂದಿಗೆ ಸಂಘದ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸಲಾಗುವುದು. ಸಾರ್ವಜನಿಕರು ಹಾಗೂ ಪತ್ರಕರ್ತರ ನಡುವೆ ಸ್ನೇಹಪರ ವಾತಾವರಣ ನಿರ್ಮಿಸುವಲ್ಲಿ ಶ್ರಮಿಸಲಾಗುವುದು. ಈಗಾಗಲೇ ಸಂಘದ ಕ್ಷೇಮಾಭಿವೃದ್ಧಿ ನಿಧಿ ಸಂಗ್ರಹಕ್ಕೆ ಮುಂದಾಗಿದ್ದು, ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ನಿಧಿ ಸಂಗ್ರಹಿಸುವ ಉದ್ದೇಶವಿದೆ. ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳೊಂದಿಗೆ ಸಂಘವನ್ನ ಜನಪರವಾಗಿ ರೂಪಿಸಲಾಗುವುದು ಎಂದರು. ಕೆಂಚೇಗೌಡರು ಮತ್ತು ನಮ್ಮ ತಾಲೂಕು ಉಸ್ತುವಾರಿಗಳಾದ KPS ಪ್ರಮೋದ್ ಅವರು ಅವರೆಲ್ಲರ ಸಲಹೆಯನ್ನು ತಗೊಂಡು ಈ ಚುನಾವಣೆಯನ್ನು ನಾವು ಅತ್ಯಂತ ಸಂಭ್ರಮದಿಂದ ನಾವು ಮಾಡಿದ್ದೀವಿ ಅಂತ ಅನ್ಕೊತೀನಿ. ಶಾಂತಿಯುತವಾಗಿ ಚುನಾವಣೆ ನಡೆದಿದೆ. ಎಲ್ಲರೂ ಕೂಡ ಸಹಕರಿಸಲಿಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಚುನಾವಣೆಯನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ನಮ್ಮ ಚುನಾವಣಾ ಅಧಿಕಾರಿಗಳಾದಂಥ KG ಸುರೇಶ್ ಅಣ್ಣನವರು ಮತ್ತು ಶರಣ್ ಅವರು ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನಮಗೆ ಈ ಇಡೀ ವಾರದಿಂದ ನಮ್ಮ ಜೊತೆ ಇದ್ದು ಸಹಕರಿಸಿದಂಥ ನಮ್ಮ ಸದಸ್ಯರಾದಂಥ ದಯಣ್ಣ ಅವರು ಮತ್ತು DB ಮೋಹನ್ ಕುಮಾರ್ ಅವರು, ಅನಂತಣ್ಣವರು, ಆಮೇಲೆ ರಾಘವೇಂದ್ರ ಒಳ್ಳ ಅವರು, ಆಮೇಲೆ ನಮ್ಮ ಎಲ್ಲ ಹಿರಿಯ ಸದಸ್ಯರು, ನಮ್ಮ ಭಾರತಿಗೌಡರು, ಎಲ್ಲರೂ, ಅರುಣ್ ಕುಮಾರ್ ಅವರು, ಈ ಸಂಘದ ಬೆಳವಣಿಗೆ ಮತ್ತು ಏನು ಅವರಿವತ್ತು ಅಧ್ಯಕ್ಷರಾಗಿ ಅವರು ಕೂಡ ಆಕಾಂಕ್ಷಿಯಾಗಿದ್ದರು. ಅವರು ಕೂಡ ಸಂಘದ ಬೆಳವಣಿಗೆಗಾಗಿ
ಅವರ ನಾಮಪತ್ರವನ್ನು ವಾಪಸ್ ತಗೊಳ್ಳೋ ಮೂಲಕ ಅವಿರೋಧ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವರ ಹೆಚ್ಚಿನ ಸಹಕಾರ ಇದೆ. ಅವರು ಕೂಡ ನಾನು ಆತ್ಮೀಯದ ಧನ್ಯವಾದಗಳನ್ನ ಹೇಳ್ತೀನಿ. ಪರೋಕ್ಷವಾಗಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದೀರಾ. ಎಲ್ಲರೂ ಕೂಡ ನನ್ನ ಆತ್ಮೀಯದ ಧನ್ಯವಾದಗಳನ್ನ ತಂಡವನ್ನು ಗೆಲ್ಲಿಸ್ಕೊಟ್ಟಿದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ನಿರ್ದೇಶಕ ಮಲ್ಲೇಶ್, ಸಂಘದ ಮಾಜಿ ಅಧ್ಯಕ್ಷರಾದ ಎನ್ ಅನಂತು, ಟಿಬಿ ಮೋಹನ್ ಕುಮಾರ್, ಎ ರಾಘವೇಂದ್ರ ಹೊಳ್ಳ, ಹೆಬ್ಬಾಳು ಹಾಲಪ್ಪ, ವೈಆರ್ ಭಾರತಿಗೌಡ ಹಾಗೂ ನಿಕಟಪೂರ್ವ ಅಧ್ಯಕ್ಷ ರಘುನಾಥ್ ಅವರು ನೂತನ ಆಡಳಿತ ಮಂಡಳಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು. ಅರಕಲಗೂಡು ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯು ಯಶಸ್ವಿಯಾಗಿ ನಡೆದಿದ್ದು, ಅಧ್ಯಕ್ಷರಾಗಿ ಶಿವಕುಮಾರ್ ಪಿ, ಉಪಾಧ್ಯಕ್ಷರಾಗಿ ದೇವಕಿ ಚಂದ್ರಶೇಖರ್, ಖಜಾಂಚಿಯಾಗಿ ರವಿ ಬೆಟ್ಟ ಸೋಗೆ ಹಾಗೂ ಕಾರ್ಯದರ್ಶಿಯಾಗಿ ಸತೀಶ್ ಕೆವಿ ಅವರು ಆಯ್ಕೆಯಾಗಿದ್ದಾರೆ. ನಿರ್ದೇಶಕರಾಗಿ ಸಂತೋಷ್ ಗೌಡ, ರಾಜೇಂದ್ರ ಕುಮಾರ್ ಡಿಎನ್, ಸಾಹಸ್ ಎಂಪಿ, ರಘು ಆರ್ಯವರ್ಧನ್, ವಿಎ, ಶ್ರೀನಿವಾಸ್ ಕೆಆರ್ ಮತ್ತು ಜಯಕುಮಾರ್ ಬಿಸಿ ಅವರು ಜಯಗಳಿಸಿದ್ದಾರೆ. ಚುನಾವಣಾ ಅಧಿಕಾರಿಗಳಾಗಿ ಖುಷ್ವಂತ ಹಾಗೂ ಶರತ್ ಅವರು ಕಾರ್ಯನಿರ್ವಹಿಸಿ ಶಾಂತಿಯುತ ಹಾಗೂ ಪಾರದರ್ಶಕವಾಗಿ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಸಂಘದ ಸದಸ್ಯರು, ಹಿರಿಯ ಪತ್ರಕರ್ತರು ಹಾಗೂ ವಿವಿಧ ಗಣ್ಯರು ಅಭಿನಂದನೆ ಸಲ್ಲಿಸಿ ಸಂಘದ ಚಟುವಟಿಕೆಗಳಿಗೆ ಶುಭ ಹಾರೈಸಿದರು. ಪ್ರಧಾನ ಕಾರ್ಯದರ್ಶಿ ಗಣೇಶ್, ಖಜಾಂಚಿ ರವಿ ಬೆಟ್ಸೋಗೆ, ಕಾರ್ಯದರ್ಶಿ ಸತೀಶ್ ಇಷ್ಟು ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಜೊತೆಗೆ ನಿರ್ದೇಶಕ ಸ್ಥಾನಕ್ಕೆ 6 ಸ್ಪರ್ಧಿಗಳು ಇದ್ದರು. 6 ಸ್ಪರ್ಧಿಗಳು ಕೂಡ ಸಂತೋಷ್ ಗೌಡ, ರಾಜೇಂದ್ರ ಕುಮಾರ್ ಡಿಎನ್, ಸಾಹಸ್ ಎಂಪಿ, ರಘು ಬಿಎ, ಶ್ರೀನಿವಾಸ್ ಕೆಆರ್, ಜಯಕುಮಾರ್ ಬಿಸಿ ಇವರಿಷ್ಟು ಕೂಡ ನಿರ್ದೇಶಕ ಸಂಘಕ್ಕೆ 6 ಸ್ಥಾನ ಅರಕಲಗೂಡು ಪತ್ರಕರ್ತರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಎಲ್ಲರೂ ಕೂಡ ಚುನಾವಣೆ ನೀಟಾಗಿ ಒಂದು ಶಾಂತಿಯುತವಾಗಿ ಆಗಿದ್ದಕ್ಕೆ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಕೂಡ ಚುನಾವಣಾಧಿಕಾರಿಗಳಾಗಿ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಡೆದಂತಹ ಚುನಾವಣೆ ನಡೆಯುತ್ತಿರುವ ಹಾಗೆ ಬಹಳ ಶಾಂತಿಯುತವಾಗಿ ಮತ್ತು ಆರೋಗ್ಯಕರವಾಗಿ ನಡೆದಿದೆ ಮತ್ತು ಇತರರಿಗೆ ಮಾದರಿಯಾಗಿದೆ. ಈ ನಿಟ್ಟಿನಲ್ಲಿ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರ್ತಕ್ಕಂತಹ ತಂಡಕ್ಕೆ ಇಡೀ ನಮ್ಮ ಸದಸ್ಯರ ಪರವಾಗಿ ಶುಭ ಕೋರುತ್ತಾ ಅವರಿಗೆಲ್ಲ ಒಂದು ಪುಟ್ಟ ಗೌರವವನ್ನು ನಾವೆಲ್ಲರೂ ಸೇರಿ ಸಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ನೂತನ ಪದಾಧಿಕಾರಿಗಳಾಗಿ ಆಯ್ಕೆ ಆಗಿರೋದ್ರಲ್ಲಿ ಅಧ್ಯಕ್ಷ ಸ್ಥಾನ ಅದು ಶಿವಕುಮಾರ್ ಅವರು ಆಯ್ಕೆ ಆಗಿರ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆ ಅವರಿಗೆ ನಾವೆಲ್ಲರೂ ಶುಭ ಹಾರೈಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಅರಕಲಗೂಡು ಕಾರ್ಯನಿರತ ಪತ್ರಕರ್ತರ ಸಂಘ ಉತ್ತಮ ಸೇವೆ ಸಲ್ಲಿಸುತ್ತಿದೆ. ಪುಷ್ಪಂತ್ ಸರ್ ಅವರು ಸಂತೋಷ್ ಶುಭಾಶಿಸಿದ್ದಾರೆ. ಅದೇ ರೀತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಧ್ಯಕ್ಷ ಆಕಾಂಕ್ಷೆಯಲ್ಲಿ ಇದ್ದಂತವರು ಹಿರಿಯ ಪತ್ರಕರ್ತರು ಸಂಪಾದನೆ ಮಾಡಿರ್ತಕ್ಕಂಥ ವಿಜಯಕುಮಾರ್ ಅವರಿಗೂ ಕೂಡ ಅರಕಲಗೂಡು ಕಾರ್ಯನಿರತ ಪತ್ರಕರ್ತರ ಸಂಘದ ಹೃದಯದ ಧನ್ಯವಾದಗಳನ್ನ ಮತ್ತು ಗೌರವ ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಆತ್ಮೀಯ ಸಹೋದರ ಗಣೇಶ್ ಶೆಟ್ಟಿ ಅವರಿಗೂ ಕೂಡ ಸಂಘದ ದೇವಕಿ ಚಂದ್ರಶೇಖರ್ ಅವರು ಹೊಳೆನರಸೀಪುರ ತಾಲೂಕು ಪತ್ರಕರ್ತರ ಸಂಘದಲ್ಲಿ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ವೆಂಕಟೇಶ್ ಎಚ್ಬಿ, ಉಪಾಧ್ಯಕ್ಷರಾಗಿ ವಸಂತಯ್ಯ ಡಿಕೆ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ರಾಮಕೃಷ್ಣ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ಹರೀಶ್ ಕೆಎಂ ಹಾಗೂ ನಾಗರಾಜ್ ಹೆಚ್ಎ ತಿಳಿಸಿದ್ದಾರೆ. ಇನ್ನು ಖಜಾಂಚಿಯಾಗಿ ಚಂದ್ರಶೇಖರ್ ಎಲ್ ಹಾಗೂ ಕಾರ್ಯದರ್ಶಿಯಾಗಿ ಅಭಿಲಾಷ್ ಎಚ್ಡಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಭಾನುಮತಿ, ಚಂದ್ರು ಕೆಎಸ್, ಧನಂಜಯ್, ವಿಶ್ವನಾಥ್ ಎಸ್ ಮತ್ತು ಸುದರ್ಶನ್ ಎಚ್ಡಿ ಆಯ್ಕೆಯಾಗಿದ್ದಾರೆ. ನೂತನ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಜಿಲ್ಲೆಯ ಪತ್ರಕರ್ತರು ಮತ್ತು ಸಂಘದ ಮುಖಂಡರು ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸಿ ಸಂಘದ ಬಲವರ್ಧನೆಗೆ ಶ್ರಮಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ನಿರ್ದೇಶಕರಾಗಿ ಹೊಳೆನರಸೀಪುರದಿಂದ ಆಯ್ಕೆಯಾಗಿರೋದ್ರಿಂದ ಮತ್ತು ಮುಂಚೆ ರಾಷ್ಟ್ರೀಯ ಮಂಡಳಿ ಸದಸ್ಯರಾಗಿರ್ತಂಥ HV ಸುರೇಶ್ ಕುಮಾರ್ ಅವರು ಈ ಚುನಾವಣೆ ಸಂದರ್ಭ ಎಲ್ಲ ಮನುಷ್ಯರಿಗೆ ಮತ್ತು
ಒಂದು ಮುತುವರ್ಜಿ ಕೊಟ್ಟು ಕಾರ್ಯನಿರ್ವಹಿಸೋದಕ್ಕೆ ಸಹಕರಿಸಿದ್ದಾರೆ. ಅವ್ರಿಗೂ ನಮ್ಮ ಸಂಘದ ವತಿಯಿಂದ, ನಮ್ಮ ಸಂಘದ ಸದಸ್ಯರಿಂದ ಧನ್ಯವಾದಗಳನ್ನ. ಮತ್ತು ನಮ್ಮ ಇವತ್ತು ಗೆಲುವು ಸೋಲು ಅನ್ನೋದು ಕೆಲಸ ಮಾಡೋದಕ್ಕೆ ಒಂದು ನೆಪ ಮಾತ್ರ ಕಷ್ಟನೇ ಸ್ಥಾನ. ಇನ್ನೆಲ್ಲರೂ ನಾವೆಲ್ಲ ಗೆದ್ದಿರೋ ಲೆಕ್ಕನೇ. ಅವರು ಇದನ್ನು ನಾವು ಬೈಫರ್ಗೇಟಾಗಿ ಯಾವುದನ್ನು ತೊಗೊಳ್ಳಲ್ಲ. ನಮ್ಮ ತಂಡದಲ್ಲಿ ಕೆಲಸ ಮಾಡೋದಕ್ಕಿಂತ ನಿರ್ಣಯ ಮೇಲ್ಸೋಕ್ಕಷ್ಟೇ ನಾವು ಅದನ್ನು ಏನೋ ಒಂದು ದೊಡ್ಡ ಇದು ಅಂದ್ಕೊಳ್ಳಲ್ಲ. ಹಾಗಾಗಿ ನಮ್ಮ ಪದಾಧಿಕಾರಿಗಳಾಗಿ ಮತ್ತು ಮೊದಲಾದಂಥ ವಸಂತಯ್ಯ, ಕಾರ್ಯದರ್ಶಿ ಆದಂಥ ರಾಮಕೃಷ್ಣ, ಅಭಿಲಾಷು, ಈ ಹೊಸದಾಗಿ ಆಗಿರೋದು ನಮ್ಮ ಚಂದ್ರಶೇಖರ್, ವೆಂಕಟೇಶ್, HG ವೆಂಕಟೇಶ್ ಅಂತ ಅವರು ಈ ಸತಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ. ಅದು ಸಮಬಲ ಆಗಿರೋದು ಎಲ್ಲ ನಿಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಅವರಿಬ್ಬರೇ ಒಪ್ಪಿಕೊಂಡು ಒಂದು ಸಮರ್ಪಕವಾದ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಹಕಾರ ಕೊಟ್ಟಂಥ ವಿಶ್ವನಾಥ್, ಧನಂಜಯ, ನಮ್ಮ ಹರ್ಷ, ಚಂದ್ರಶೇಖರ್, ಇವನು SL ಚಂದ್ರ, ಇವರೆಲ್ಲ ಮತ್ತು ಭಾನುಮತಿ ಮೇಡಮ್ ಅವರು ನಮ್ಮ ಮಹಿಳಾ ಸಂಘದ ಏಕೈಕ ಮಹಿಳಾ ಸದಸ್ಯೆ. ಅವರು ಸಹ ಬೆಳಗ್ಗೆಯಿಂದ ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ರಂಗಸ್ವಾಮಿ ಅವರು ಹಿರಿಯ ಪತ್ರಕರ್ತರು, ಅವರು ಸಹಿತ ನಮಗೆ ಮಧ್ಯಾಹ್ನನೇ ಹೋಗಿ ಟೈರ್ಡಾಗ್ಬಿಟ್ಟಿದ್ರು. ನಾವೇ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮಗಿಂತ ಈ ಉತ್ಸಾಹದಲ್ಲಿ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಸಹ ಪತ್ರಕರ್ತರ ಸಂಘದ ಇವತ್ತಿನ ಚುನಾವಣೆ ಇತ್ತು. ಇದು ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ನಿರ್ದೇಶನದ ಮೇರೆಗೆ ಒಂದು ರೀತಿಯಲ್ಲಿ ಅವರ ಆದೇಶದ ಪಾಲನೆ ನಾವು ಯಾವಾಗ ಕಟಿಬದ್ಧರಾಗಿರಬೇಕು ಆ ನಿಟ್ಟಿನಲ್ಲಿ ಅವರ ನಿರ್ದೇಶನದ ಮೇರೆಗೆ ಇವತ್ತು ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಮತ್ತು ನನ್ನ ಎಲ್ಲ ಪದಾಧಿಕಾರಿಗಳು, ನಮ್ಮಲ್ಲಿ ಯಾವುದು ತಂಡದಿಂದ ಅಂತಿಲ್ಲ, ಎಲ್ಲ ಪದಾಧಿಕಾರಿಗಳಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಹಾಕಿ ಈ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಲು ಸಹಕಾರ ಕೊಟ್ಟಂಥ ಎಲ್ಲ ಮತದಾರರಿಗೆ ಮತ್ತು ಮತದಾರರು ಅಲ್ಲದ ಸಂಘದ ಸದಸ್ಯರಿಗೆ, ಅಂದರೆ ನ್ಯೂ ಕಮರ್ಸು ಎಲ್ರಿಗೂ ಸಹಿತ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆಯೇ ನಮ್ಮ ಅದನ್ನೇ ಚುನಾವಣೆಗೆ ಬಹುಮುಖ್ಯವಾಗಿ ಹಾಸನ ಜಿಲ್ಲೆಯಿಂದ ಚುನಾವಣಾಧಿಕಾರಿಯಾಗಿ ಸುವರ್ಣ ನ್ಯೂಸ್ ಚಾನಲ್ನ ರಿಪೋರ್ಟರ್ ಆದಂಥ ಹರೀಶು ಮತ್ತು ನಮ್ಮ ಪಬ್ಲಿಕ್ ನ್ಯೂಸ್ ಸಂಸ್ಥಾಪಕರಾದ ನಾಗರಾಜ್, ಇಬ್ಬರೂ ಸಹಿತ ತುಂಬ ಅಚ್ಚುಕಟ್ಟಾಗಿ ಯಾವುದೇ ಲೋಪ ಬರದಾಗೆ ಎಲ್ಲದನ್ನೂ ವಿವರಣೆ ಸಮೇತ ಎಲ್ಲರಿಗೂ ತಿಳಿಸ್ಕೊಟ್ಟು ಕಾರ್ಯನಿರ್ವಹಿಸಿದ್ದಾರೆ. ಅದರ ಬಗ್ಗೆ ಎಲ್ರಿಗೂ ಅವರಿಗೆ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಅನ್ನೋ ಒಂದು ಪ್ರಶಂಸೆ ಎಲ್ಲರಿಂದಲೂ ವ್ಯಕ್ತ ಆಗಿದೆ. ಹಾಗಾಗಿ ನಾವು ಅವರಿಗೆ ಆಭಾರಿಯಾಗಿದ್ದೀವಿ. ಅವರಿಗೆ ಮತ್ತು ನಮ್ಮ ಹೊಳೆನರಸೀಪುರ ಪತ್ರಕರ್ತರ ಸಂಘದಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆದಿಲ್ ಪಾಷಾ ಅವಿರೋಧವಾಗಿ ಆಯ್ಕೆಯಾದರು. ಪಟ್ಟಣದ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಇಂದು ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ BN ನವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ರುದ್ರಕುಮಾರ್, ಕಾರ್ಯದರ್ಶಿ ಸತೀಶ್ ಚಿಕ್ಕಕಣಗಾಲು, ಖಜಾಂಚಿ HV ಚೇತನ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕಬೀರ್ ಅಹಮದ್, HY ವಿಶ್ವನಾಥ್, MP ಚಿದಾನಂದ್, ಪ್ರದೀಪ್ ಗೇಕರವಳ್ಳಿ, ವೀರಭದ್ರಸ್ವಾಮಿ, ಸಲೀಂ ಪಾಷಾ, HD ಪ್ರದೀಪ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಚುನಾವಣಾ ಅಧಿಕಾರಿಗಳಾದ G ಪ್ರಕಾಶ್ ಮತ್ತು ಚಲಂ ಹಾಡ್ಲಹಳ್ಳಿ ಅವರು ಘೋಷಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ನಿಕಟಪೂರ್ವ ಅಧ್ಯಕ್ಷ ಪೃಥ್ವಿ ಜೈರಾಮ್, ಮಾಜಿ ಅಧ್ಯಕ್ಷರಾದ MP ಹರೀಶ್, HV ರಾಘವೇಂದ್ರ, ನಟರಾಜ್ ನಾಕಲಗೂಡು ಉಪಸ್ಥಿತರಿದ್ದು, ಈ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ನೂತನ ಪದಾಧಿಕಾರಿಗಳಿಗೆ ಗೌರವಿಸಿ ಅಭಿನಂದಿಸಲಾಯಿತು. ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯ ಮಲ್ಸವಾರದಿಂದ ಕಾನಹಳ್ಳಿಗೆ ಸಂಪರ್ಕ ಕಲ್ಪಿಸುವ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ HK ಸುರೇಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಮಲಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಈ ರಸ್ತೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಸಮಸ್ಯೆಯಾಗಿ ಉಳಿದಿದ್ದು, ಇದೀಗ ಸಣ್ಣ ನೀರಾವರಿ ಇಲಾಖೆ ಅನುದಾನದಿಂದ ಶಾಶ್ವತ ಪರಿಹಾರಕ್ಕೆ ಮುಂದಾಗಿದೆ. ಈ ಯೋಜನೆಯಡಿ 1 ಕೋಟಿ ರು ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಹಾಗೂ 10 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಜೀರ್ಣೋದ್ಧಾರ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ HK ಸುರೇಶ್,
ಮಲಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾನಹಳ್ಳಿ ಗ್ರಾಮಕ್ಕೆ ಸೇರಿದಂತೆ ಈ ಭಾಗದ ರಸ್ತೆ ಸಮಸ್ಯೆ ಗಂಭೀರವಾಗಿದ್ದು ಜನರು ವರ್ಷಗಳ ಕಾಲ ಸಂಕಷ್ಟ ಅನುಭವಿಸುತ್ತಿದ್ದರು. ಇದನ್ನು ಮನಗಂಡು ಇಂಜಿನಿಯರ್ಗಳ ಮೂಲಕ ಸರ್ವೆ ನಡೆಸಿ ಎಲ್ಲ ಗ್ರಾಮಗಳ ಜನರಿಗೆ ಅನುಕೂಲವಾಗುವಂತೆ ಯೋಜನೆಯನ್ನು ರೂಪಿಸಲಾಗಿದೆ ಎಂದರು. ಮಲಸಾವರದಿಂದ ಗೋಣಿಬೀಡುವರೆಗೆ ಸುಮಾರು 11 ಕಿಲೋಮೀಟರ್ ಉದ್ದದ ಈ ಗ್ರಾಮೀಣ ರಸ್ತೆ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇದರ ಪರಿಣಾಮವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು, ಕಾಫಿ ಬೆಳೆಗಾರರು ಹಾಗೂ ಕೂಲಿ ಕಾರ್ಮಿಕರು ದಿನನಿತ್ಯ ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಇದೀಗ ರಸ್ತೆ ಹಾಗೂ ಚೆಕ್ ಡ್ಯಾಂ ನಿರ್ಮಾಣದಿಂದ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳ ಜನರಿಗೆ ನೇರ ಲಾಭವಾಗಲಿದ್ದು ಸಂಚಾರ ಸುಗಮಗೊಳ್ಳಲಿದೆ ಎಂದರು. ಪೂಜೆಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇಡೀ ಈ ಗ್ರಾಮ ಪಂಚಾಯಿತಿಗೆ ಸ್ವತಂತ್ರ ಬಂದಾಗಲಿಂದ ಸಮಸ್ಯೆ ಇದ್ದಂಥ ಸಮಸ್ಯೆನ ಇವತ್ತು ಸಣ್ಣ ನೀರಾವರಿ ಇಲಾಖೆಯಿಂದ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಮನ್ನು ಮಾಡ್ತಾಯಿದ್ದೀವಿ. ಸುಮಾರು 11 ಕಿಲೋಮೀಟ್ರ್ ಸುತ್ತಬೇಕಾಗಿತ್ತು. ಪ್ರತಿನಿತ್ಯ ಶಾಲಾ ಮಕ್ಕಳುಗಳಿಗೆ ಸಮಸ್ಯೆಗಳಾಗ್ತಾಯಿತ್ತು. ಕಳೆದ 1 ತಿಂಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ರಸ್ತೆನಲ್ಲಿ ನಾವು ಹೋಗ್ತಾಯಿದ್ದು. ನಮ್ಮ ಅಧ್ಯಕ್ಷರು ಕಾಫಿ ಬೆಳೆಗಾರರ ತೀರ್ಥ ಮಲ್ಲೇಶಣ್ಣವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಲ್ಲಿಸಿದ್ದು. ನೋಡಿ, ಇಲ್ಲಿಂದ ಸುಮಾರು 11 ಕಿಲೋಮೀಟ್ರು ಜನಕ್ಕೆ ಅನಾನುಕೂಲ ಆಗ್ತಾಯಿದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ. ಹೇಳಿ ಬಿಟ್ಟು ಹೋಗಿದ್ರು. ಮಾರನೇ ದಿವಸನೇ ಅವ್ರಿಗೆ ಇಂಜಿನಿಯರ್ನ ಎಲ್ಲನ ಕಳಿಸ್ಕೊಟ್ಬಿಟ್ಟು ಅದನ್ನು ಸರ್ವೆ ಮಾಡಿಸಿ ಇದು ಮಾಡಿಸ್ತು. ನಿನ್ನೆ ರಾತ್ರಿ ಪೂಜೆ ಅಂದರೆ ಏನು ಸರಿ ಏನು ಸುಮ್ಮನೆ ಹೇಳ್ತಾ ಇದ್ದಾರೆ ಏನೋ ಅಂತ ಅಂದರು. ಅದಕ್ಕೆ ವರ್ಕ್ ಆರ್ಡ್ರ್ ಇದ್ಬಿಟ್ಟು ಮೊನ್ನೆ ನಾಳೆ ಬೆಳಗ್ಗೆ ಪೂಜೆಗೆ ಅಂತಕ್ಕಂಥದ್ದು ಈ ಭಾಗದ ಎಲ್ಲ ಜನಗಳಿಗೆ, ಅದರಲ್ಲಿ ವಿಶೇಷವಾಗಿ ಶಾಲಾ ಮಕ್ಕಳುಗಳಿಗೆ, ಜಮೀನ್ದಾರರುಗಳಿಗೆ ಎಲ್ಲರಿಗೂ ತುಂಬ ಸಮಸ್ಯೆ ಇದ್ದಂಥದ್ದು. ಅದಕ್ಕೆ ಅವರು 60-70 ಲಕ್ಷ ಸಾಕು ಅಂದಿದ್ರು. ನಾನು 1 ಕೋಟಿ ರೂಪಾಯಿನ ಹಾಕಿಸಿ ಅಪ್ರೋಚ್ಗಳು ಇದೆಲ್ಲ ಇದು ಮಾಡೋದಕ್ಕೆ, ಅದ್ರ ಜೊತೆಯಲ್ಲಿ PRDಯಿಂದ ಒಂದು 10 ಲಕ್ಷ ರೂಪಾಯಿ ರಸ್ತೆ ಬ್ರಿಡ್ಜು ಇದಲ್ದಲ್ಲೇ 2 ಪೂಜೆಗಳು ಇವತ್ತು 1 ಕೋಟಿ ರೂಪಾಯಿದು, 10 ಲಕ್ಷ ರೂಪಾಯಿದು PRDದು, 1 ಕೋಟಿ ರೂಪಾಯಿದು ಸಣ್ಣ ನೀರಾವರಿ ಇಲಾಖೆದು. ಹಾಗಾಗಿ ಈ ಭಾಗದ ಜನ ಅದರ ಸದುಪಯೋಗ ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಇವತ್ತು ಅವರಲ್ಲಿ ಮನವಿ ಮಾಡ್ತಾ, ಈ ಗುದ್ಲಿ ಪೂಜೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಕಾಫಿ ಮಂಡಳಿಯವರು ಎಲ್ಲ ಇಡೀ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಫಿ ಬೆಳೆಗಾರ ತೀರ್ಥ ಮಲ್ಲೇಶ್, ಹಿಂದಿನ ಶಾಸಕರು ಹಾಗೂ ಸಂಸದರ ಬಳಿ ಹಲವಾರು ಬಾರಿ ಮನವಿ ಸಲ್ಲಿಸಿದರು. ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಇಂದಿನ ಶಾಸಕರಾದ HK ಸುರೇಶ್ ಅವರು ಈ ಭಾಗದ ಸಮಸ್ಯೆಗಳನ್ನು ಸಮಗ್ರವಾಗಿ ಅರಿತು ಬ್ರಿಡ್ಜ್ ಹಾಗೂ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಯೋಜನೆಯಿಂದ 10 ಗ್ರಾಮಗಳಿಗೆ ಅನುಕೂಲವಾಗಿದ್ದು ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಹೇಳಿದೆ ನೋಡಿ, ಇಲ್ಲಿ ಶಾಲಾ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಶಾಲೆಗೆ ಹೋಗ್ತಾ ಇಲ್ಲ ಕೆಲವು ಮಕ್ಕಳು. ಇದು ಏನಾದರೂ ಈ ಬ್ರಿಡ್ಜನ್ನ ಏನಾದರೂ ಇಲ್ಲೊಂದು ಬ್ರಿಡ್ಜ್ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ ಶಾಲೆಗೆ ಹೋಗೋ ಮಕ್ಕಳು. ಮತ್ತು ಕೃಷಿಕರು ತುಂಬ ಅಲ್ಲಿಗೆ ಗದ್ದೆಗಳು, ಭೂಪಾಲ್ ಅವರು ಹೇಳಿದಾಗೆ ತುಂಬ ಗದ್ದೆಗಳಿದೆ, ತುಂಬ 3-4 ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಏನು ಹೇಳಿದ್ರು ಅಂದರೆ, ನಾವು ಮಾಡ್ತೀನಿ ಅಂದ್ರೆ ಅಷ್ಟೇ, ಇನ್ನೇನೂ ಹೇಳಲಿಲ್ಲ. ಅದಾಗಿ ಕೆಲವೇ ದಿನಗಳಲ್ಲಿ ಒಂದು ವರ್ಕ್ ಆರ್ಡ್ರೇ ಬಂದ್ಬಿಡ್ತು. ಇಂಜಿನಿಯರ್ನ ಕಳಿಸಿ ಬ್ರಿಡ್ಜ್ ಮಾಡಿದೆ. ಸುಮಾರು 85ರಲ್ಲಿ ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಫುಟ್ ಬ್ರಿಡ್ಜ್ ಮಾಡಿದ್ರು. ಬಟ್ ವೆಹಿಕಲ್ ಹೋಗೋಕೆ ಆಗ್ತಾ ಇರಲಿಲ್ಲ. ಇವಾಗ ವಾಹನ ಹೋಗೋವಂಥದ್ದನ್ನೇ ನಾವು ಕೇಳಿದ್ಕಿಂತ ಹೆಚ್ಚಾಗಿ ಮಾಡಿ ಒಂದು ಜನರಿಗೆ ಅನುಕೂಲ ಮಾಡಿದ್ದಾರೆ. ಹಾಗಾಗಿ ಅವರು ಇವತ್ತು ನಾವು ಹೇಳ್ತೀವಿ, ಅವರು ಜನಪ್ರಿಯ ಶಾಸಕರು, ನುಡಿದಂತೆ ನಡೆದಂಥ ಶಾಸಕರು ಅಂದರೆ ಇವರು ನಮ್ಮ ಬೇಲೂರು ಕ್ಷೇತ್ರದ ಸುರೇಶಣ್ಣ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರು, ರೈತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಅರಕಲಗೂಡು ಪಟ್ಟಣದ ಐತಿಹಾಸಿಕ ಕೋಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನೂತನವಾಗಿ ನಿರ್ಮಿಸಲಾದ ವೈಕುಂಠ ದ್ವಾರದ ಸಂಪೋಕ್ಷಣಾ ಕಾರ್ಯವನ್ನು ಇಂದು ಶ್ರದ್ಧಾಭಕ್ತಿಯಿಂದ ಹಮ್ಮಿಕೊಳ್ಳಲಾಯಿತು. ಇಂದು ಬೆಳಗ್ಗೆ ದೇವಾಲಯದಲ್ಲಿ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ನಡೆಸಿ ದೇವತಾ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಬಳಿಕ ಪುಣ್ಯಹ ಅಗ್ನಿ ಪ್ರತಿಷ್ಠಾಪನೆ ನಡೆಸಿ ನೂತನ ದ್ವಾರಕ್ಕೆ ವಾಸ್ತು ಹೋಮ, ಪಂಚಸೂಕ್ತ ಹೋಮ ನಡೆಸಿ ಪೂರ್ಣಾಹುತಿ ಸಲ್ಲಿಸಲಾಯಿತು. ಕದಳಿ ಛೇದನ, ಗೋಪೂಜೆ ನಡೆಸಿ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಸಲಾಯಿತು. ಪುರೋಹಿತರಾದ ಶ್ರೀವತ್ಸ AR ರವೀಶ್ ಪೂಜಾ ಕಾರ್ಯಗಳನ್ನು ನೆರವೇರಿಸಿದರು. ವೈಕುಂಠ ದ್ವಾರ ನಿರ್ಮಾಣದ ದಾನಿಗಳಾದ AS ರವಿ, HK ಸಾವಿತ್ರಿ, ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ನರಸಿಂಹಮೂರ್ತಿ, ಕಾರ್ಯದರ್ಶಿ G ರಮೇಶ್, ಕೃಷ್ಣಮೂರ್ತಿ ಭಾಗವಹಿಸಿದ್ದರು.
ಈಗ ಮತ್ತೊಮ್ಮೆ ಹೆಡ್ಲೈನ್. ಹಿರಿಯೂರು ಸಮೀಪ ನಡೆದ ಭೀಕರ ಬಸ್ ಅಪಘಾತದಲ್ಲಿ ಹಾಸನ ಮೂಲದ 2 ಯುವತಿಯರು ದುರ್ಘಟನೆಗೆ ಬಲಿ. ಡಿಎನ್ಎ ವರದಿ ನಂತರ ಮೃತದೇಹ ಪೋಷಕರಿಗೆ ಹಸ್ತಾಂತರ. ಮಕ್ಕಳ ಮೃತದೇಹದ ಮುಂದೆ ಪೋಷಕರ ಆಕ್ರಂದನ. ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ. ಯಶಸ್ವಿಯಾಗಿ ನಡೆದ ಹಾಸನ ಜಿಲ್ಲೆಯ ತಾಲೂಕು ಪತ್ರಕರ್ತರ ಸಂಘದ ಚುನಾವಣೆ. ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಸುಗಮವಾಗಿ ಮತದಾನ ಮತ್ತು ಫಲಿತಾಂಶ ಘೋಷಣೆ. ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ. ಸಂಘದ ಕಾರ್ಯಚಟುವಟಿಕೆಗಳಿಗೆ ಶುಭಾಶಯಗಳ ಮಹಾಪೂರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.